ಪೆದ್ದಿ ಫಿಲಿಂ ಏನಕ್ಕೆ ಮಿಕ್ಸ್ಡ್ ರಿವ್ಯೂಸ್ ಈ ತರ ಬರ್ತಿದೆ? ಫಿಲಿಂ ಅಷ್ಟು ಚೆನ್ನಾಗಿಲ್ವಾ? ಬನ್ನಿ ಎಲ್ಲ ತಿಳ್ಕೋಣ. ಫಸ್ಟ್ ಥಿಂಗ್, ಫಿಲಿಂ ಟಿಕೆಟ್ ಬುಕ್ ಮಾಡ್ಬೇಕಾ ಇಲ್ಲ ನೋಡ್ಬೇಕಾ ಈ ತರ ಏನಾದ್ರು ಥಾಟ್ಸ್ ಇದ್ರೆ ಫಸ್ಟ್ ಎಲ್ಲ ಪಕ್ಕಕ್ಕೆ ಬಿಸಾಕ್ಬಿಟ್ಟು ಫಸ್ಟ್ ಟಿಕೆಟ್ ಹೋಗಿ ಬುಕ್ ಮಾಡ್ಕೊಂಡು ನೋಡಿ. ಅಂಡ್ ನಿಮ್ ಕೊಡೋ ಒಂದೊಂದು ರೂಪಾಯಿ ಕೂಡ ರಾಮ್ ಚರಣ್ ಆಕ್ಟಿಂಗ್ ಜೊತೆ ಆನ್ಸರ್ ಕೊಡ್ತಾರೆ. ಏನ್ ಆಕ್ಟಿಂಗ್ ಗುರು! ವಿ ನೋ ದಟ್ ಅವ್ರ ಅಪ್ಪ ಚಿರಂಜೀವಿ, ಬಟ್ ಈ ಲೆವೆಲ್ ಆಕ್ಟಿಂಗ್ ನಾನು ಇದುವರೆಗೂ ರಾಮ್ ಚರಣ್ ಕೆರಿಯರ್ ಅಲ್ಲೇ ದಿ ಬೆಸ್ಟ್ ಆಕ್ಟಿಂಗ್ ಅಂತ ಹೇಳ್ತೀನಿ. ಅಂಡ್ 3 ಅವರ್ 10 ನಿಮಿಷ ಸೀಟಲ್ಲಿ ಕೂರಿಸೋದು ಅಷ್ಟು ಸಾಮಾನ್ಯ ವಿಷಯದಲ್ಲ. ಅದರಲ್ಲಿ ರಾಮ್ ಚರಣ್, AR ರೆಹಮಾನ್ ಅಂಡ್ ಬುಚ್ಚಿಬಾಬು ಆಲ್ಮೋಸ್ಟ್ 80% ಸ್ಯಾಟಿಸ್ಫೈ ಮಾಡಿದ್ದಾರೆ ಆಡಿಯನ್ಸ್ ನ. ಎಲ್ಲೋ ಒಂದು 20% ಅನವಶ್ಯಕತೆ ಅಂತ ಅನಿಸ್ತು. ಅದು ಯಾವುದು ಅಂತ ಹೇಳಿದ್ರೆ, ಒಂದು VFX, ಲೈಕ್ 300 ಕೋಟಿ ಬಜೆಟ್ ಅಂತ ಹೇಳಿದಾಗ ನಮ್ದು ಎಕ್ಸ್ಪೆಕ್ಟೇಷನ್ಸ್ ಅದೇ ರೀತಿಯಲ್ಲಿ ಇರುತ್ತೆ, ಬಟ್ ಅದು ಎಲ್ಲೋ ಒಂದು ಸ್ವಲ್ಪ ಡಿಸಪಾಯಿಂಟ್ ಮಾಡಿತು. ಅಂಡ್ ಸೆಕೆಂಡ್, ಜಾನ್ವಿ ಕಪೂರ್, ದೇವರ, ಪೆದ್ದಿ ಎಲ್ಲದರಲ್ಲೂ ಸೇಮ್ ಇದ್ದಾರೆ. ಇವನ್ ಒಂದು ಅನವಶ್ಯಕತೆ ಅಂತ ಅನ್ಸಿದ್ದು ಇನ್ನೊಂದು ಇನ್ಸಿಡೆಂಟ್ ಯಾವುದು ಅಂತ ಹೇಳಿದ್ರೆ, ವುಮೆನ್ ನ ಅಬ್ಜೆಕ್ಟಿಫೈ ಮಾಡೋದು ಎಲ್ಲೋ ಒಂದ್ ಕಡೆ ಅನವಶ್ಯಕತೆ ಅಂತ ಅನಿಸ್ತು. ಅದು ಬಿಟ್ರೆ ರೆಸ್ಟ್ ಫಿಲಿಂ ಎಲ್ಲ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು. ಇಫ್ ಇನ್ ಕೇಸ್ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್, ಬೈ.